ನಮಸ್ಕಾರ ವೀಕ್ಷಕರೇ, ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೆಲವೊಂದು ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ. ನೀವೇ ಕೇಳಿದಂತ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡೋದಕ್ಕೆ ಗುರುಗಳಾದಂತ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು ಮತ್ತು ದೀಪಯಕ್ಷಿಣಿ ಆರಾಧಕರಾದಂತ ಸಂತೋಷ್ ಭಟ್ ಗುರುಗಳು ನಮ್ ಜೊತೆ ಇದ್ದಾರೆ. ನಮಸ್ಕಾರ ಗುರುಗಳೇ. ಗುರುಗಳೇ, ಈಗ ಜನಗಳು ತುಂಬಾ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆದ್ರೆ ಕೆಲವೊಂದು ಪ್ರಶ್ನೆಗಳನ್ನ ನಾನು ನಿಮ್ಮಲ್ಲಿ ಕೇಳ್ತೀನಿ, ಅದಕ್ಕೆ ನಿಮ್ಮಿಂದ ಉತ್ತರ ಬೇಕೇ ಬೇಕು. ಗುರುಗಳೇ, ಈಗ ಇವಾಗ ಫ್ಯಾಷನ್ ಅಂದ್ಬಿಟ್ಟು ಕೈಗೆ ಬಳೆಗಳ ಹಾಕೊಳ್ಳೋದು, ಓಲೆಗಳ ಹಾಕೊಳ್ಳೋದು, ಈ ತರದೆಲ್ಲ ಬಂದ್ಬಿಟ್ಟಿದೆ. ಹುಡುಗರುಗಳು ಕೂಡ ಪ್ರತಿಯೊಬ್ರು ಈಗ ಓಲೆಗಳು ಹಾಕೊಳ್ತಾ ಇದಾರೆ. ಫ್ಯಾಷನ್ ಆಗಿ ಹಾಕೊಳ್ತಾ ಇದಾರೆ ಅಥವಾ ಸಂಸ್ಕೃತವಾಗಿ ಹಾಕೊಳ್ತಾ ಇದಾರೆ. ಯಾವ ರೀತಿ ಹಾಕೊಳ್ತಾ ಇದಾರೆ ಗೊತ್ತಿಲ್ಲ. ಸಿಂಗಲ್ ಕಿವಿಗೆ ಅಂದ್ರೆ ಒಂದು ಕಿವಿಗೆ ಓಲೆಗಳನ್ನ ಹಾಕೊಳ್ತಾ ಇದಾರೆ ಹುಡುಗರು ಕೂಡ. ಹೆಣ್ಮಕ್ಳು ಕೂಡ ಇವಾಗ 2 ಕಿವಿಗೆ ಬಿಟ್ಬಿಟ್ಟು ಸಿಂಗಲ್ ಆಗಿ ಹಾಕೊಳ್ಳೋದು, ಇದನ್ನ ಏನು ಸ್ಟೈಲ್ ಫ್ಯಾಷನ್ ಏನೋ ಗೊತ್ತಿಲ್ಲ. ಇದರಿಂದ ಎಫೆಕ್ಟ್ ಏನು ಅಥವಾ ಯಾಕೆ ಹಾಕೊಳ್ತಾರೆ ಓಲೆ, ಸಿಂಗಲ್ ಓಲೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಕಿವಿಗೆ ವಾಲೆ ಹಾಕುವಂಥದ್ದು ನೋಡಿ, ಯಾವಾಗಲೂ ಕೂಡ ಒಂದು ವಿಚಾರ ನಾವು ಸರಿಯಾಗಿ ತಿಳ್ಕೊಬೇಕಾಗತ್ತೆ. ನಮ್ಮ ಒಂದು ದೇಹದಲ್ಲಿ ಶಿವ ಪಾರ್ವತಿಯರಿಬ್ರು ಇರ್ತಾರೆ. ಶಿವ ಅಂದ್ರೆ ಚಂದ್ರನಾಡಿ ಸೂರ್ಯನಾಡಿ ಅಂತ. ನಾವು ಉಸಿರನ್ನ ತಗೋಬೇಕಾದ್ರೂ ಅಷ್ಟೇನೆ, ಒಂದ್ಸಲ ಉಸಿರು ತಗೊಳ್ತೀವಿ, ಬಿಡ್ತೀವಿ. ಅದು ಉಚ್ಛ್ವಾಸ ನಿಶ್ವಾಸ ಅಂತ ಏನು ಹೇಳ್ತೀವಲ್ಲ, ಅದು ಸೂರ್ಯನಾಡಿ ಚಂದ್ರನಾಡಿ. ಈ ನಾಡಿ ಶಾಸ್ತ್ರದಲ್ಲಿ ಬಹಳ ಒಂದು ಇದ್ರ ಬಗ್ಗೆ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ಕಿವಿಗೆ ವಾಲೆ ಹಾಕ್ಬೇಕಾದ್ರೆ ಅಥವಾ ಕಿವಿಯನ್ನ ಕೊರಿಬೇಕಾದ್ರೆ ಅಂದ್ರೆ ತೂತು ಮಾಡಬೇಕಾದ್ರೆ 2 ಕಿವಿಗೆ ಮಾಡಬೇಕು. ಯಾಕೆ 2 ಕಿವಿಗೆ ಮಾಡಬೇಕು ಅಂದ್ರೆ, ಈ ಚಂದ್ರನಾಡಿ ಸೂರ್ಯನಾಡಿ 2 ಕೂಡ ಸಮವಾಗಿ ಬ್ಯಾಲೆನ್ಸ್ ಆಗ್ಬೇಕು. ಈ ಸಮವಾಗಿ ಬ್ಯಾಲೆನ್ಸ್ ಆಗದೇನೆ ಕೆಲವರು ಒಂದು ಕಿವಿಗೆ ಹಾಕೊಂಡಾಗ ಏನಾಗತ್ತಂದ್ರೆ, ಅಂಥವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ. ಹೋಗ್ತಾ ಹೋಗ್ತಾ ಏನಾಗತ್ತೆ, ಒಂದು ಏಜ್ ಒಂದು 40 ದಾಟಿದ ಮೇಲೆ ಹೃದಯದ ಸಮಸ್ಯೆಗಳು ಪ್ರಾರಂಭ ಆಗುವಂಥದ್ದು. ಇವಾಗ ಎಷ್ಟೋ ನಾವು ನೋಡ್ತಾ ಇದ್ದೀವಿ, ಹೃದಯದಲ್ಲಿ ತುಂಬಾ ಹೃದಯ ಸಮಸ್ಯೆ ಅಂತ ಹೇಳಿ ಹೋಗ್ತಾರೆ. ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಈ ಥರದ್ದೆಲ್ಲ ಆಗುತ್ತೆ. ಅಥವಾ ಕೆಲವೆಲ್ಲ ಬ್ಲಾಕೇಜಸ್ ಇವೆಲ್ಲ ಇರುತ್ತೆ. ಸೊ ಇವೆಲ್ಲ ಆಗುವಂಥದ್ದು ಹೆಚ್ಚಿನ ಒಂದು ಅಂಶ ಏನಪ್ಪಾ ಅಂದ್ರೆ, ಒಂದು ನಾಡಿ ಬ್ಲಾಕ್ ಆಗಿರುತ್ತೆ. ಚಂದ್ರನಾಡಿ ಸೂರ್ಯನಾಡಿ 2 ಕೂಡ ಓಪನ್ ಆದಾಗ ಬ್ಯಾಲೆನ್ಸ್ ಮಾಡುತ್ತೆ ಆರಾಮಾಗಿ. ಅದು ವಿಶೇಷವಾಗಿ ಅದರ ಒಂದು ಎನರ್ಜಿ ಅಂತಕ್ಕಂಥದ್ದು ಪಾಸ್ ಆಗ್ತಾ ಇರುತ್ತೆ. ಈಗ ಒಂದು ಕಿವಿಗೆ ವಾಲೆ ಹಾಕೋದ್ರಿಂದ ಈ ಆರೋಗ್ಯದಲ್ಲಿ ಒಂದು ಎಫೆಕ್ಟ್ ಆದ್ರೆ, ಇನ್ನೊಂದು ಎಫೆಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕಿವಿಯಲ್ಲಿ ವಾಲೆ ಅಂತ ಇದ್ದಾಗ ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಲ್ಲಿ ಏನಾಗತ್ತಂದ್ರೆ, ದೈವಗಳ ವಾಸಸ್ಥಾನ. ಅದು ಕಿವಿ ಅಂತಕ್ಕಂಥದ್ದು ದೇವರ ವಾಸಸ್ಥಾನ. ನೋಡಿ, ಎಷ್ಟೋ ಜನ ಹೇಳ್ತಾರೆ ಇವನು ಹಿತ್ತಾಳೆ ಕಿವಿಯನ್ನು ಅಂತ ಹೇಳ್ತಾರೆ. ಯಾಕೆ ಹಿತ್ತಾಳೆ ಕಿವಿಯನ್ನು ಅಂತ ಹೇಳ್ತಾರೆ ಅಂದ್ರೆ, ಹಿತ್ತಾಳೆನ ಎಲ್ಲರೂ ಆರಾಮಾಗಿ ಕೊಂಡ್ಕೊಂಡ್ಬಿಡ್ತಾರೆ, ಬಂಗಾರ ಕೊಂಡ್ಕೊಳಕ್ಕಾಗಲ್ಲ. ಹಿತ್ತಾಳೆ ಕಿವಿಯನ್ನು ಎಲ್ಲರೂ ಹೇಳಿದ್ನ ಕೇಳ್ತಾನೆ ಇವನು, ಅದಕ್ಕೆ ಹಿತ್ತಾಳೆ ಕಿವಿಯನ್ನು ಇವನು ಅಂತ ಹೇಳ್ತಾರೆ. ಆಮೇಲೆ ಹೆಂಡತಿ ಮಾತನ್ನು ಕೇಳ್ತಾನೆ ಇವನು, ಎಲ್ಲಿ ಕೇಳ್ತಾನೆ? ಕಿವಿ ಮುಖಾಂತರ ತಾನೇ ಕೇಳಬೇಕು. ತಾಯಿ ಮಾತನ್ನು ಕೇಳ್ತಾನೆ, ಎಲ್ಲಿ ಕೇಳಬೇಕು? ಕಿವಿ ಮುಖಾಂತರ ತಾನೇ ಕೇಳಬೇಕು. ಆ ಕಿವಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ. ಹಾಗಾಗಿ ಕಿವಿ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಒಂದು ದೊಡ್ಡ ವಿಚಾರ ಇದು, ಕಿವಿ ವಿಚಾರ. ಆಯ್ತಾ? ಆದ್ರಿಂದ ಈ ಕಿವಿಯಲ್ಲಿ ದೇವತೆಗಳು ವಾಸ ಮಾಡೋದ್ರಿಂದ ಅಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ, ಕರೆಕ್ಟ್ ಆಗಿರ್ತಕ್ಕಂಥ ಸಂಸ್ಕಾರವನ್ನ ಕೊಡ್ಬೇಕು. ಚಿಕ್ಕ ವಯಸ್ಸಲ್ಲಿ ಮಗು ಹುಟ್ಟಿದ ತಕ್ಷಣ ಒಂದು ವರ್ಷದೊಳಗಡೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವಿಶೇಷವಾಗಿ ಅದನ್ನ ಕಿವಿ ಚುಚ್ಚುವಂತ ಶಾಸ್ತ್ರ ಮಾಡ್ತಾರೆ. ಅದಕ್ಕೂ ಸಂಸ್ಕಾರಗಳಿದೆ. ಪೂಜೆ ಮಾಡಿ ಮತ್ತೆ ಅವರು ಅದನ್ನ ಆಚಾರನ ಮನೆಗೆ ಕರೆಸಿ ಅಥವಾ ನಾವೇ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಕಿವಿ ಚುಚ್ಚುವಂತ ಪದ್ಧತಿಗಳಿರುತ್ತೆ. ಯಾಕೆ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಅಷ್ಟು ಚಿಕ್ಕ ಮಗುಗೆ ಯಾಕೆ ಚುಚ್ಚುತ್ತಾರೆ ಅಂದ್ರೆ, ಅದು ಆರೋಗ್ಯವಂತರಾಗ್ಲಿ, ಯಾವುದೇ ತರದ ಆರೋಗ್ಯ. ಒಂದು ಕಿವಿಗೆ ಚುಚ್ಚಬಹುದಲ್ಲ, ಮಗುಗೆ ಯಾಕೆ ಚುಚ್ಚಲ್ಲ? 2 ಕಿವಿಗೂ ಯಾಕೆ ಚುಚ್ಚುತ್ತಾರೆ? ಆರೋಗ್ಯವಂತವಾಗ್ಲಿ ಮಗು, ಆಯಸ್ಸಿರ್ಲಿ, ದೇವತೆಗಳ ಆಶೀರ್ವಾದ ಇರ್ಲಿ, ಇದೆಲ್ಲ ಉದ್ದೇಶದಿಂದ ಮಾಡುವಂಥದ್ದು ಕಿವಿ ಚುಚ್ಚೋದು. ಸುಮ್ಮನೆ ಫ್ಯಾಷನ್ಗೋ ಇದಕ್ಕೋ ನಾವು ಮಾಡ್ಕೊಂಡ್ಬಿಟ್ರೆ ಏನಾಗುತ್ತಂದ್ರೆ, ಮುಂದಕ್ಕೆ ಒಂದು ಹೆಲ್ತ್ ಬೆನಿಫಿಟ್ ಇರಲ್ಲ, ಹೆಲ್ತಿಂದ ಪ್ರಾಬ್ಲಮ್ ಆಗುತ್ತೆ. 2ನೇದು ನೆಗೆಟಿವ್ ಎನರ್ಜಿಗಳಿಂದ ತೊಂದರೆಗಳಾಗುತ್ತೆ. ಇನ್ನು 3ನೇದು ನಮ್ಮ ಸಂಸ್ಕೃತಿ ಪ್ರಕಾರ ಒಂದು ಕಿವಿಗೆ ವಾಲೆ ಹಾಕೋದ್ರಿಂದ ಗಂಡನೋ ಹೆಂಡತಿನೋ ಸಾಯ್ತಾರೆ ಅಂತ. ಅಂದ್ರೆ ಮದುವೆ ಆದ್ಮೇಲೆ ಗಂಡ ಹಾಕೊಂಡಿದ್ರೆ ಹೆಂಡತಿ ಸಾಯ್ತಾಳೆ, ಹೆಂಡತಿ ಒಂದು ಕಿವಿಗೆ ವಾಲೆ ಹಾಕೊಂಡಿದ್ರೆ ಗಂಡ ಸಾಯ್ತಾನೆ. ಹಾಗಾಗಿ ಈ 2ನ್ನೂ ನಾವು ಬ್ಯಾಲೆನ್ಸ್ ಮಾಡಿ ಯಾವಾಗ್ಲೂ ಕೂಡ 2 ಕಿವಿಗೆ ವಾಲೆ ಹಾಕ್ಬೇಕು, ಒಂದು ಕಿವಿಗೆ ಹಾಕ್ಬಾರ್ದು. ಅದು ಏನಾಗತ್ತಂದ್ರೆ ವಿನಾಶಕ್ಕೆ ಕಾರಣ ಆಗತ್ತೆ. ಲಕ್ಷ್ಮಿ ಬರ್ಬೇಕಾದ್ರೂ ಅಷ್ಟೇನೆ, ಒನ್ ವೇ ಆಗ್ಬಿಡುತ್ತೆ, ಹೋಗ್ತಾ ಇರುತ್ತೆ, ಬರಲ್ಲ. ಹಾಗಾಗಿ ಅದು 2 ಇರಬೇಕು, ಹೋಗ್ಲೂ ಬೇಕು ಬರ್ಲೂ ಬೇಕು. ಇವಾಗ ನಾವು ಒಂದು ಮನೆ ತಗೊಳ್ತೀವಪ್ಪ,
ದುಡ್ಡು ಕೊಡಲ್ಲ ಹಂಗೆ ಕೊಡು ಅಂದ್ರೆ ಯಾರು ಕೊಡ್ತಾರೆ? ಹೋಗ್ಬೇಕು. ಮತ್ತೆ ಆ ಮನೇನ ತಗೋಬೇಕಂದ್ರೆ ದುಡ್ಡು ಬರಬೇಕು ಹೋಗ್ಬೇಕು, ಎರಡೂ ಇರಬೇಕು. ಅವಾಗಲೇ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗುವಂಥದ್ದು. ಹಾಗಾಗಿ ಎರಡೂ ಕಿವಿಗೆ ವಾಲೆ ಹಾಕೋದನ್ನ ಮರಿಬೇಡಿ. ಒಂದು ಕಿವಿಗೆ ವಾಲೆ ಹಾಕಬೇಡಿ, ಅದು ಪ್ರೇತ ಲಕ್ಷಣ. ಹಾಗಾಗಿ ತುಂಬಾ ತೊಂದರೆಗಳಾಗುತ್ತೆ ಜೀವನದಲ್ಲಿ. ಎರಡೂ ಕಿವಿಗೆ ಹಾಕಿ, ಇಲ್ಲಾಂದ್ರೆ ನೀವು ವಾಲೆ ಹಾಕದೇ ಇದ್ರೂ ಪರವಾಗಿಲ್ಲ. ಗಂಡು ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳಿಗೆ ನೀವು ವಾಲೆ ಹಾಕ್ಲೇಬೇಕು. ಯಾಕಂದ್ರೆ ಮಹಾಲಕ್ಷ್ಮಿಯ ವಾಸಸ್ಥಾನ ಇರುತ್ತೆ ಕಿವಿಯಲ್ಲಿ. ಹಾಕೊಂಡಾಗ ಸಮೃದ್ಧಿ, ಆಯುಸ್ಸು, ಆರೋಗ್ಯ, ಅನುಕೂಲ ಎಲ್ಲವೂ ಬರುತ್ತೆ. ಹಾಗಾಗಿ ಆ ವಾಲೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ವಸ್ತು. ಸೊ ಹಾಗಾಗಿ ನೀವು ಇದನ್ನ ಉಪಯೋಗಿಸೋದು ಯಾವ ತರ ಉಪಯೋಗಿಸ್ಬೇಕು ಅದರ ಒಂದು ವಿಚಾರವನ್ನ ನೋಡಿಕೊಂಡು ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದೀವಿ, ಉಪಯೋಗಿಸ್ಕೋಬಹುದು. ಗುರುಗಳೇ, ಈಗ ನಾವು ಅವಾಗಿನ ಕಾಲದ ರಾಜ ಮಹಾರಾಜರೇ ಆಗ್ಲಿ ಅಥವಾ ಒಂದು ಬುಕ್ಕಲ್ಲಿ ಓದಿರೋದೇ ಆಗ್ಲಿ ಕೇಳಿದೀವಿ ತುಂಬಾ ಕಡೆ, ಅವರು ಎರಡು ಕಿವಿಗೂ ಒಲೆ ಹಾಕೊಳ್ತಾ ಇದ್ರು. ಈಗಿನವ್ರು ಅಂದ್ರೆ ಫ್ಯಾಷನ್ ಆಗ್ಬಿಟ್ಟಿದೆ ಒಂದ್ ಕಿವಿಗೆ ಹಾಕೊಳ್ಳೋದು. ಅದರಿಂದ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು? ನೋಡಿ, ಪರಿಹಾರಗಳು ಅಂತ ಹೇಳಿದ್ರೆ ನಾವು ಏನ್ ಹೇಳ್ತಾ ಇದೀವಿ ಅದಕ್ಕೆ. ಈಗ ರಾಜ ಮಹಾರಾಜರು ಏನು ಅಂದ್ರೆ ಅವ್ರಿಗೆಲ್ಲ ಗೊತ್ತಿತ್ತು, ಅಲ್ಲಿ ಆಸ್ಥಾನ ಪಂಡಿತರಿದ್ರು. ಅವ್ರೇನ್ ಹೇಳ್ತಾ ಇದ್ರು ಅಂದ್ರೆ, ಇಲ್ಲ ನೀವು ನೋಡಿ ಈ ತರ ಈ ವಾಲೆಗಳನ್ನ ಹಿಂಗ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಈ ತರದ ವಿಚಾರಗಳು ರಾಜ ಮಹಾರಾಜರಿಗೆ ಮುಂದಿನ ಪೀಳಿಗೆಗೆಲ್ಲ ಅವ್ರು ಹೇಳ್ಕೊಂಡ್ ಬರ್ತಾ ಇದ್ರು ಪಂಡಿತರು. ಹಾಗಾಗಿ ಅದನ್ನ ಚಾಚು ತಪ್ಪದೆ ರಾಜರಾಗ್ಲಿ ಪ್ರಜೆಗಳಾಗ್ಲಿ ಫಾಲೋ ಮಾಡ್ತಾ ಇದ್ರು. ಇವಾಗ ಹೇಳೋರಿಲ್ಲ ಕೇಳೋರಿಲ್ಲ. ಅದರಿಂದ ಏನಾಗೋಗಿದೆ ಅಂದ್ರೆ, ಈ ತರ ನೋಡಿ ಈ ಜಗತ್ನಲ್ಲಿ ಎಷ್ಟೊಂದು ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆಗಳಾಗ್ಲಿ, ತೊಂದರೆಗಳಾಗ್ಲಿ, ಅಥವಾ ದರಿದ್ರತೆ ಆಗ್ಲಿ, ಇವೆಲ್ಲವೂ ಬರುತ್ತೆ. ಹಾಗಾಗಿ ಇದನ್ನ ಹಾಕೋಬೇಕು ಅಂತ ಹೇಳುವಂಥದ್ದು. ಅನುಕೂಲಗಳೇನು ಗುರುಗಳೇ? ಕಿವಿಗಳಿಗೆ ಓಲೆ ಎರಡು ಕಿವಿಗೆ ಹಾಕೊಳ್ಬೇಕು ಅಂತ ಹೇಳಿದ್ರಿ ಇವಾಗ ನೀವು. ಎರಡು ಕಿವಿಗೆ ಓಲೆ ಹಾಕೊಳ್ಳೋದ್ರಿಂದ ಏನ್ ಅನುಕೂಲ? ನೋಡಿ, ಆರೋಗ್ಯ, ಐಶ್ವರ್ಯ ಎರಡೂ ಪ್ರಾಪ್ತಿ. ಸಾಲ ತಪ್ಪುತ್ತೆ, ಸಾಲ ಮಾಡೋದು ತಪ್ಪುತ್ತೆ. ದುಡ್ಡು ಅಂತ ಬಂದಾಗ ಸಾಲ ಯಾಕೆ ಮಾಡ್ತಾರೆ? ಸಾಲ ಮಾಡೋಂಗಿಲ್ಲ. ಆಮೇಲೆ ಆರೋಗ್ಯದಲ್ಲೂ ಅಷ್ಟೇ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ವಿಶೇಷವಾಗಿ ಈ ಕಿವಿಯಲ್ಲಿ ಕೆಟ್ಟ ಮಾತುಗಳು ನಮ್ಗೆ ಜಾಸ್ತಿಯಾಗಿ ಅದು ಸ್ಪರ್ಶ ಆಗದೆ ಇರ್ಲಿ ಅಂತಕ್ಕಂಥ ಉದ್ದೇಶನೂ ಕೂಡ ಇದರಲ್ಲಿ ಇದೆ. ಇದನ್ನ ಮಹಾ ಪಂಡಿತರೆಲ್ಲ ಬರ್ದಿಟ್ಟಿದ್ದಾರೆ, ತಂತ್ರಸಾರ ಅಂತಕ್ಕಂಥ ಗ್ರಂಥದಲ್ಲಿ ಬರ್ದಿಟ್ಟಿದ್ದಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಗುರುಗಳೇ, ಈಗ ಒಂದು ಕಿವಿಗೆ ಹಾಕೊಂಡ್ರೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ, ಓಲೆ ಎರಡು ಕಿವಿಗೂ ಹಾಕೊಳ್ಬೇಕು ಅಂತ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಿವಿಗೆ ಓಲೆಗಳನ್ನ ಹಾಕೊಂಡ್ರೆ ಅಥವಾ ಎರಡು ಕಿವಿಗೆ ಓಲೆ ಹಾಕೋದ್ರಿಂದ ಏನ್ ಉಪಯೋಗ, ಒಂದ್ ಕಿವಿಗೆ ಹಾಕೊಂಡ್ರೆ ಏನ್ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ ಅಂತ ಗುರುಗಳು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.